ಓಹ್ ಬಂದ್ರಾ ಅನ್ಕೊಳ್ಳಿ ನಿಮ್ಮ ಫೇವ್ರೆಟ್ ಯೂಟ್ಯೂಬರ್ ಒಬ್ಬ ಇದ್ದಾನೆ. ಆ ಯೂಟ್ಯೂಬರು ತನ್ನ ಯೂಟ್ಯೂಬ್ ಚಾನಲಲ್ಲಿ ರೆಗ್ಯುಲರ್ಲಿ ಕಂಟೆಂಟ್ನ ಅಪ್ಲೋಡ್ ಮಾಡ್ತಾ ಇರ್ತಾನೆ. ಅವನು ಅಪ್ಲೋಡ್ ಮಾಡುವಂತಹ ವಿಡಿಯೋಸು ವ್ಯೂವರ್ಸ್ಗೆ ಇಷ್ಟನೂ ಆಗ್ತಾ ಇರುತ್ತೆ. ತುಂಬಾ ಜನ ಅವನ್ನ ಸಬ್ಸ್ಕ್ರೈಬ್ ಸಹ ಮಾಡಿರ್ತಾರೆ. ಆದ್ರೆ ಸಡನ್ಲಿ ತುಂಬಾ ದಿನ ಆದ್ರೂ ಆ ಯೂಟ್ಯೂಬ್ ಚಾನಲಲ್ಲಿ ಒಂದೂ ವಿಡಿಯೋ ಅಪ್ಲೋಡ್ ಆಗಿರಲ್ಲ. ನಂತರ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಫೇವ್ರೆಟ್ ಯೂಟ್ಯೂಬರ್ ಏನಿದ್ನೋ ಅವನು ಕಾಣೆಯಾಗಿದ್ದಾನೆ ಅಂತ. ಪೊಲೀಸ್ ಅವರು ಅನ್ನೋ ಹುಡುಕ್ಲಿಕ್ಕೆ ತುಂಬಾ ಟ್ರೈ ಮಾಡ್ತಾರೆ, ಆದ್ರೆ ಒಂದೂ ಕ್ಲೂ ಸಿಗಲ್ಲ. ಆ ಯೂಟ್ಯೂಬರ್ ಎಲ್ಲಿ ಹೋದ ಅಂತಾನೂ ಗೊತ್ತಾಗಲ್ಲ. ನೀವು ಸುಮ್ನಿರಿ, ನಿಮ್ಗೆ ಗೊತ್ತಿಲ್ಲ ನನಗೇನಾಗಿದೆ ಅಂತ. ಅಂತದ್ ಏನಾಗ್ಬಿಟ್ಟಿದೆ ನಿನಗೆ? ಇದಕ್ಕೆಲ್ಲ ಏನ್ ಕಾರಣ ಇರ್ಬೋದು? ಆ ತಿಂಡಿ ತಿನ್ನುವಾಗ ಸ್ವಲ್ಪ ವಡೆ ಚೆನ್ನಾಗಿತ್ತಂತ 2 ವಡೆ ಜಾಸ್ತಿ ತಿನ್ಬಿಟ್ಟೆ. ಹಾಗಾಗಿ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗ್ಬಿಟ್ಟು ಸ್ವಲ್ಪ ಎದೆನೋ ಹಂಗೆ ಕಾಣಿಸ್ತು. ಈ ಬಾರಿಯ 24ರ ಬಜೆಟ್ ಕಳೆದ ಚುನಾವಣೆಗೆ ಮೊದಲು ಫೆಬ್ರವರಿಯಲ್ಲಿ ಮಂಡಿಸಿದ ಮುಂದುವರಿದ ಮಧ್ಯಂತರ ಬಜೆಟ್ನ ಮುಂದುವರಿದ ಭಾಗ. ಬಟ್ ಪಾರ್ಟ್ 2 ಭಾಗ 2. ನಿಮ್ ಬಜೆಟ್ ಬಗ್ಗೆ ಸಂತೋಷ ಅಂದ್ರೆ ಸಂತೋಷನೇ, ಆದ್ರೆ ಬಡ ಜನರಿಗೆ, ರೈತರಿಗೆ, ವಿಜ್ಞಾನಿಗಳಿಗೆ, ವಿದ್ಯಾರ್ಥಿಗಳಿಗೆ ನಿಮ್ ಬಜೆಟ್ ಅಲ್ಲಿ ಏನ್ ನಿಧಿನ ಒದಗಿಸಿದೆ? ಈ ಬಜೆಟ್ ನಲ್ಲಿ 85ರಿಂದ 80% ಅಷ್ಟು. 80 ಅಂದ್ರೆ ಯಾರು ಒಪ್ತಾರೆ? ಸಾಧ್ಯನಾ? 75 ಒಂದು ಸಾಧ್ಯನಾ? ಯಾರು ಒಪ್ಪಕ್ಕೆ? 70 ಒಪ್ಪಕ್ಕೆ ಸಾಧ್ಯನಾ? ಏನಿದು? ನನ್ನ ಲೆಕ್ಕಾಚಾರದಲ್ಲಿ ಶ್ರೀಸಾಮಾನ್ಯರಿಗೆ ಅಂದರೆ ಬ್ಯಾಂಕಿಂಗ್ ಕ್ಷೇತ್ರ, ಆರ್ಥಿಕ ಕ್ಷೇತ್ರಗಳು, ಆರ್ಥಿಕ ಸೇವಾ ವಲಯಗಳು, ಕೈಗಾರಿಕಾ ಉದ್ಯಮಿಗಳು ಇವರುಗಳನ್ನು ಹೊರತುಪಡಿಸಿದರೆ ಉಳಿದವರಿಗೆ ಏನೂ ಅರ್ಥವಾಗಲ್ಲ ಈ ಬಜೆಟ್ಗಳು. ಅರ್ಥ ಆಯ್ತಾ? ನನಗೆ ಇನ್ನೂ ಅರ್ಥವಾಗಿಲ್ಲ. ಇದು ಅವ್ರಿಗೆ ಸಂಬಂಧ ಇಲ್ಲ, ಅವ್ರಿಗೆ ಇರೋದು ಒಂದೇ. ಅದರಲ್ಲೂ ಸಂಬಳದಾರರಿಗೆ ಇರುವುದು ಒಂದೇ ಒಂದು, ಏಕಮೇವಾದ್ವಿತೀಯ. ಅದು ಯಾವುದು? ಇನ್ಕಮ್ ಟ್ಯಾಕ್ಸ್. ಇನ್ಕಮ್ ಟ್ಯಾಕ್ಸ್ ಏನಾಯ್ತಂತೆ? ಈ ಬಾರಿ ಕೇಂದ್ರದ ಬಜೆಟ್ನ ಗಾತ್ರ ಸುಮಾರು 48 ಲಕ್ಷ ಕೋಟಿ ರೂಪಾಯಿಗಳಾಗಿದೆ. 50 ಲಕ್ಷ? 0ಯಿಂದ 3 ಲಕ್ಷ ರೂಪಾಯಿ ನಿಮಗೆ ಆದಾಯವಿದ್ದಾಗ ಯಾವ ತೆರಿಗೆಯೂ ಬರುವುದಿಲ್ಲ. 0. 3ರಿಂದ 7 ಲಕ್ಷ ಆದಾಯ ಇರುವುದಾದರೆ 5% ಶೇಕಡ, 7ರಿಂದ 10ಕ್ಕೆ ಹೋದಾಗ 10%. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. 10ರಿಂದ 12ಕ್ಕೆ ಹೋದಾಗ 15%. ಅವ್ರ ಹೆಂಡ್ರು ಮಕ್ಕಳು ತಣ್ಣಗ ಇರ್ಲಿ, ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವಂತನ ನೋಡಿದ್ರೆ ಸರು ನಾಷ್ಟ ಮಾಡಬೇಕು. 15 ಲಕ್ಷ ಮೇಲ್ಪಟ್ಟರೆ 30% ಅಂತ ಹೇಳ್ತಾರೆ. ಆಗ ಅವನ್ ಪಾಪರು, ನೀನ್ ರಿಚ್ಚು. ಈಗ ನೀನ್ ಪಾಪರು, ಲೈಫ್ ಇಸ್ ಎ ಬಿಚ್ಚು. ಆದ್ರೆ ಈ ಜನಗಳಿಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಮೇಲ್ ಪ್ರಾಬ್ಲಮ್ ಇಷ್ಟೆಲ್ಲ ಪ್ರಾಬ್ಲಮ್ ಇದ್ರು ಈ ದೇಶದ ಜನಗಳು ನಗ್ತಾ ಇರ್ತಾರೆ, ಯಾವಾಗ್ಲೂ ನಗ್ತಾ ಇರ್ತಾರೆ. ಸಿರಿವಂತಿಕೆಗೆ ಹೋಗಿದ್ದಾರೆ ಆರ್ಥಿಕ ಲೆಕ್ಕಾಚಾರದಲ್ಲಿ. ಸಿರಿವಂತಿಕೆ ಎಂಬುದು ಕೇವಲ ಹಣದ ಆಧಾರದ ಮೇಲಿನ ಸಿರಿವಂತಿಕೆ ಆದರೆ ಈ ದೇಶದಲ್ಲಿ ಬಹಳ ಜನ ಸಿರಿವಂತರಿರಬಹುದು. ಆದರೆ ಸಿರಿವಂತಿಕೆ ಅದು ಒಂದೇ ಅಲ್ಲ ಅಂತ ನಮ್ಮ ಅಪ್ಪ ಅಮ್ಮಂದ್ರು ನಮಗೆ ತಿಳಿದವರೆಲ್ಲ ಹೇಳಿರ್ತಾರೆ. ಆದ್ರೆ ಲೈಫಲ್ಲಿ ದುಡ್ಡೇ ಇಂಪಾರ್ಟೆಂಟ್ ಅಲ್ಲ ಪ್ರಿಯ. ಹೃದಯವಂತಿಕೆ, ಸಿರಿವಂತಿಕೆ ಎಂದರೆ ಬರೀ ಕಾಸಲ್ಲ. ಬೆಲೆನೇ ಕಟ್ಟೋಕಾಗ್ದಿರೋ ಆಸ್ತಿ ನೀವಿರುವಾಗ ನನ್ಗಿದೆಲ್ಲ ಯಾಕಪ್ಪಾಜೆ? ನೀವ್ ಯಾವಾಗ್ಲೂ ಇಲ್ಲಿರ್ತೀರಾ ಅಂತ ಹೇಳಿದ್ದಾರೆ. ಏನೆಯೋ ಇವತ್ತಿನ ಆಧುನಿಕ ಕಾಲದಲ್ಲಿ ಸಿರಿವಂತಿಕೆ ಅಂದ್ರೆ ಕಾಸೆ. ದುಡ್ಡಿದ್ರೆ ಜಗವೆಲ್ಲ. ದುಡ್ಡಿದ್ರೆ ಎಲ್ಲರೂ ನಮ್ಮ ಕಾಲ ಹತ್ರ ಬಿದ್ದಿರ್ತಾರೆ. ದುಡ್ಡಿಲ್ದೆ ಹೋದ್ರೆ ಯಾರಿಗ್ಯಾರು. Sube el mic, que vamos, para la gozadera full, baby.